ಸೊ ನಾವು ಮಾಡ್ತಾ ಇರೋದು ಪೂರಿ. ಅದಕ್ಕೆ ಹಿಟ್ಟ ಎತ್ಕೊಂಡು ಸ್ವಲ್ಪ ಹಿಟ್ಟು ಹಾಕೋಣ, ಆಮೇಲೆ ಸಾಲ್ಟು, ಒಂದು ಪಿಂಚ್ ಸಾಲ್ಟು, ಸ್ವಲ್ಪ ಆಯಿಲ್ ಹಾಕೋಬೇಕು. ಆಯಿಲ್ ಹಾಕೊಂಡಾದ್ಮೇಲೆ ಕಲಿಸ್ಬೇಕು. ನೀರು ಹಾಕೋಬೇಕಾ? ನೀರು ಹಾಕೋಬೇಕು. ನೀರು ಎಷ್ಟು ಬೇಕಷ್ಟು ಹಾಕೊಂಡು ಕಲಿಸ್ಕೋಬೇಕು. ಸೊ ನೀರು ಹಾಕೋಣ, ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಕೊಳ್ಳೋಣ. ಕೈ ವಾಶ್ ಮಾಡಿ ನೋಡ್ಬೋದು. ಚೆನ್ನಾಗಿ ಕಲಿಸ್ಕೊಂಡ್ರೆ ಚೆನ್ನಾಗಿ ಬರುತ್ತೆ. ಸಂಡೇ ಬೇರೆ ಏನಾದರೂ ಸ್ಪೆಷಲ್ ತಿನ್ನಬೇಕು ಅನಿಸುತ್ತೆ, ಮತ್ತು ಆಚೆ ಹೋಗಿ ತಿಂದರೆ ಫುಡ್ ಪಾಯ್ಸನ್ ಆಗುತ್ತೆ, ಅಲರ್ಜಿ ಆಗುತ್ತೆ ಅಂತ ಇದ್ದರೆ ಮನೆಯಲ್ಲೇ ಮಾಡ್ಕೊತೀನಿ. ಆಚೆನೇ ತಿನ್ಬೋದು, ಕೆಲವೊಂದು ಕಡೆ ನೀಟಾಗಿರೋ ಜಾಗದಲ್ಲಿ ಹೋಗಿ ತಿಂದರೆ ಏನೂ ಆಗೋದಿಲ್ಲ. ಎಮರ್ಜೆನ್ಸಿಲಿ ಟೇಸ್ಟ್ ಚೆನ್ನಾಗಿದೆ ಅಂತ ಎಲ್ಲ ಕಡೆ ತಿನ್ನೋದು ಬೇಡ. ಅದಕ್ಕೆ ಮನೇಲೇ ಮಾಡ್ಕೊಂಡು ತಿಂತಾ ಇದ್ರೆ ತುಂಬ ಚೆನ್ನಾಗಿರುತ್ತೆ. ಇವತ್ತು ನನ್ನ ರೂಮ್ ಎಲ್ಲ ಕ್ಲೀನ್ ಮಾಡಿದ್ದೀನಿ. ಸಂಡೇ ಯಾವತ್ತು ಕ್ಲೀನ್ ಮಾಡಿದ್ರು ಇವತ್ತು ಕ್ಲೀನ್ ಮಾಡಿದ್ದೀನಿ. ಬಟ್ಟೆ ಎಲ್ಲ ಜೋಡಿಸ್ಕೊಂಡೆ, ರೂಮ್ ಎಲ್ಲ ಚೇಂಜ್ ಮಾಡ್ತಿದ್ದೀನಿ. ಹ್ಯಾಂಗರ್ ಇರಲಿಲ್ಲ, ಹ್ಯಾಂಗರ್ ತೊಗೊಂಬಂದೆ. ಬಟ್ಟೆ ಎಲ್ಲ ನೀಟಾಗಿ ಜೋಡಿಸ್ಕೊಂಡಿದ್ದೀನಿ. ನೀಟಾಗಿ ಇದನ್ನು ಈ ಥರ ಸ್ಮ್ಯಾಶ್ ಮಾಡಿದ್ರೆ ಎಲ್ಲ ಕೈಗಟ್ಕೊಂಡು ಆಯಿಲ್ ಹಾಕ್ತಿಲ್ಲ. ಪ್ಲೇಟೇ ಮುರಿದೋಗುತ್ತೆ ಮಾಡ್ತೀನಿ. ಪೂರಿ ಮನೇಲಿ ಮಾಡಿದ್ರೆ ಚೆನ್ನಾಗಿ ಬರಲ್ಲ ಅಂತಾರೆ, ತೋರಿಸ್ತೀನಿ ಹೆಂಗೆ ಮಾಡೋದು ಅಂತ. ಚೆನ್ನಾಗಿ ಮಾಡ್ಬೋದು ಹೋಟೆಲ್ ಥರ. ಹೋಟ್ಲಲ್ಲಿ ಚೆನ್ನಾಗಿ ಬರೋದು ಏನಕ್ಕೆ ಅಂದರೆ ದೊಡ್ಡ ಬಾಂಡ್ಲಿಲಿ ಎಣ್ಣೆ ಹಾಕಿ ಕರೀತಾರೆ. ಅದಕ್ಕೆ ನಾವೆಲ್ಲ ಚಿಕ್ಕ ಬಾಂಡ್ಲಿಲಿ ಹಾಕ್ತಿರಲ್ಲ, ಅಷ್ಟು ಉಬ್ಬಲ್ಲ. ದೊಡ್ಡ ಬಾಂಡ್ಲಿಲಿ ಹಾಕ್ತಾರೆ ನೋಡಿ, ಅವಾಗ ಚೆನ್ನಾಗಿ ಉಬ್ಬುತ್ತೆ. ತಿರ್ಗಾ ಅದ್ರ ಮೇಲೆ ಹಾಕ್ಬಿಟ್ಬಿಡ್ಬೇಕು ತಾನೆ. ಚಿಕ್ಕ ಚಿಕ್ಕ ಉಂಡೆನಾ? ಸ್ವಲ್ಪ ತಿರ್ಗಾ ಎಣ್ಣೆ ಹಾಕೊಂಡು ನೀಟಾಗಿ ಎಣ್ಣೆ ಎಲ್ಲ ಕಡೆ ಸವರ್ಬೇಕು. ಎಲ್ಲ ಕಡೆ ಸವರಿದ್ರೆ ಆವಾಗ ನಿಮಗೆ ತುಂಬ ಹದವಾಗಿ ಬರುತ್ತೆ. ಇದನ್ನು ಪ್ಲೇಟ್ ಮುಚ್ಚಿಟ್ಬಿಟ್ರೆ, ಇದನ್ನು ಪ್ಲೇಟಲ್ಲಿ ಹಿಂಗೆ ಮುಚ್ಚಿಟ್ಬಿಟ್ರೆ ಒಂದು 10 ನಿಮಿಷ 5 ನಿಮಿಷ ಬಿಟ್ಬಿಡೋಣ. ಕೈ ತೊಳ್ಕೊಂಡ್ಬಿಟ್ಟು 1 ನಿಮಿಷ. ಸೊ ನಿಮಗೆ ಇನ್ನೊಂದೇನು ತೋರಿಸ್ಬೇಕಂದ್ರೆ, ಆಲೂಗೆಡ್ಡೆ ಬೈತಾ ಇದೆ, ಚೆನ್ನಾಗಿ ಬಾಯ್ಲ್ ಆಗಲಿ, ಅದು ಸ್ಮ್ಯಾಶ್ ಮಾಡೋದಕ್ಕೆ ಇದಾಗುತ್ತೆ. ಆಲೂಗೆಡ್ಡೆ ಗೊಜ್ಜು ಏನಾದರೂ ಮಾಡ್ಕೋಣ ಅಂತ ನನ್ನ ಪ್ಲ್ಯಾನ್ ಇರೋದು. ನೋಡೋಣ, ಏನಾದರೂ ಸ್ಪೆಷಲಾಗಿ ಏನಾದರೂ ಮಾಡೋಕ್ಕೆ ಸ್ವಲ್ಪ ಖಾರ ಹಾಕಿ ಇನ್ನೂ ಚೆನ್ನಾಗಿ ಮಾಡೋದು. ಮೆಣಸಿನ್ಕಾಯಿ ಹಚ್ಕೊಳ್ಳ.
ಸೊ ಕರಿಬೇವು ಸೊಪ್ಪು, ಕೊತ್ತಂಬರಿ, ಮೆಣಸಿನ್ಕಾಯಿ, ಅದಕ್ಕೆ ಈರುಳ್ಳಿ ಹಚ್ಕೊಬೇಕಾ? ಟೊಮೆಟೊ ನೋಡಿ, ಮೆಣಸಿನ್ಕಾಯಿ ಅದು ಬಿಟ್ಟರೆ ಈರುಳ್ಳಿ. ಮೆಣಸಿನ್ಕಾಯಿ ಸಣ್ಣದಾಗಾದ್ರೂ ಹಚ್ಕೊಳ್ಳಿ, ಉದ್ದಕ್ಕಾದ್ರೂ ಹಚ್ಕೊಳ್ಳಿ. ಖಾರ ಚೆನ್ನಾಗಿರುತ್ತೆ, ಖಾರ ಇದ್ದರೆ ಚೆನ್ನಾಗಿರುತ್ತೆ ಟೇಸ್ಟ್. ನಾನು ಸಣ್ಣದಾಗಿ ಹಚ್ಕೊತೀನಿ, ಖಾರ ಚೆನ್ನಾಗಿರುತ್ತೆ. ಮಣೆ ಮೇಲೆ ಹಚ್ಕೊಬೇಕು, ಮಣೆಯಲ್ಲಿ ಯಾರು ಹಚ್ತಾರೆ, ಅದಕ್ಕೆ ನಾನು ಇದ್ರ ಮೇಲೆ ಹಚ್ಕೊತೀನಿ. ಆಯಿತು, ಮಣೆ ಇದೆ, ಮಣೆ ಇದೆ. ನೋಡಿ, ಚಿಲ್ಲಿ ಸ್ಪೈಸಿ ಸೈಡ್ಗೆ ಇಟ್ಬಿಟ್ಟು ಕೋರಿಯಾಂಡರು ಹಚ್ಬಿಡೋದು, ಕೊತ್ತಂಬರಿ ಸ್ವಲ್ಪ ಹಚ್ಬಿಟ್ಟು ಈಗ ಈರುಳ್ಳಿ ಪೀಲ್ ಮಾಡಬೇಕು. ಕಣ್ಣಲ್ಲಿ ನೀರು ಬರುತ್ತೆ, ಪರವಾಗಿಲ್ಲ. ಯಾರಾದರೂ ಅಳಬೇಕು ಅಂದ್ಕೊಂಡಿದ್ರೆ 1-2 ಈರುಳ್ಳಿ ಹಚ್ಬಿಟ್ರೆ ಬಡ ಬಡ ಅಂತ ಬಂದ್ಬಿಡುತ್ತೆ. ಒಂದಕ್ಕೆ ಈರುಳ್ಳಿನ ಹಚ್ಚೋಣ, ಅಳು ಬರುತ್ತೆ ಅಂತ, ಕಣ್ಣಲ್ಲಿ ನೀರು ಬರುತ್ತೆ ಅಂತ ಎಲ್ಲ ಫ್ರೂಟು ಹಚ್ತೀನಿ. ಸುಮಾರು 3 ವರ್ಷ ಆಯಿತು ಅಡುಗೆ ಕಲ್ತು. ಅಡುಗೆ ಮಾಡೋ ಮಜಾ ಬೇರೆ, ಪೇಷನ್ಸ್ ಬೇಕು ಅಡುಗೆ ಮಾಡಬೇಕಂದ್ರೆ. ನೀಟಾಗಿ ಚಿಕ್ಕದಾಗಿ ಹಚ್ಕೊಂಡ್ಬಿಟ್ರೆ ಈ ಥರ ಉಳ್ಕೊಂಡ್ಬಿಟ್ರೆ ಆಗಲೇ ಸ್ಟಾರ್ಟ್ ಆಯಿತು, ಕಣ್ಣಲ್ಲಿ ಉರಿತಾರೆ. ನೀಟಾಗಿ ಸ್ಟಾರ್ಟ್ ಆಗೋಯ್ತು ಕಣ್ಣಲ್ಲಿ ಬರಬೇಕು. ಆಗಲೇ ಸ್ಟಾರ್ಟ್ ಆಗೋಯ್ತು. ಸೊ ಒಂದು ಅರ್ಧ ಗಂಟೆ ಬೇಯಲಿ. ಆಲೂಗೆಡ್ಡೆ ಬೇಯೋದೇ ಲೇಟು, ಒಂದು ಅರ್ಧ ಗಂಟೆ ಬೇಯಲಿ. ಅಲ್ಲಿ ನಾನು ಬ್ರೇಕ್ ತೊಗೊಂಬರ್ತೀನಿ ಸ್ವಲ್ಪ. ಸೊ ಕರಿಗೆ ಏನಾದರೂ ಮಾಡೋಣ ಅಂತ ಆಲೂಗೆಡ್ಡೆ ಸ್ಮ್ಯಾಶ್ ಮಾಡಿದ್ದೀನಿ. ಈಗ ಎಣ್ಣೆ ಇಟ್ಟಿದ್ದೀನಿ, ಸ್ವಲ್ಪ ಸಾಸಿವೆ ಹಾಕೋಣ. ಸ್ವಲ್ಪ ಸಾಸಿವೆ ಚೆನ್ನಾಗಿ ಚಟಪಟ ಅಂದರೆ ತುಂಬ ಚೆನ್ನಾಗಿರುತ್ತೆ. ಹೈ ಫ್ಲೇಮಲ್ಲಿ ಇಟ್ಬಿಡ್ತೀನಿ. ನೋಡ್ಬೋದು, ಎಲ್ಲ ನಾನು ಕ್ಲೀನಾಗಿ ಜೋಡಿಸ್ಕೊಂಡಿದ್ದೀನಿ. 1 ವಾರ ಆಗಿತ್ತು ಜೋಡಿಸಿ, ಯಾಕಂದರೆ ಟ್ರಿಪ್ಪು ಅದು ಇದು ಹೋಗ್ತಾ ಇದ್ರಲ್ಲ, ಟೈಮ್ ಕೊಡೋಕ್ಕಾಗಲಿಲ್ಲ. ಈಗ ನೀಟಾಗಿ ಜೋಡಿಸಿದ್ದೀನಿ. ನನಗೆ ಖುಷಿ ಆಗುತ್ತೆ ನೋಡಿದ್ರೆ, ಈವನ್ನಾಗಿ ಆರ್ಡ್ರ್ ಆಗಿದ್ದರೆ ನೀಟಾಗಿರುತ್ತೆ. ಇದು ನಂದು ಮುರಿದೋಗ್ಬಿಡ್ತು, ಅದಕ್ಕೆ ಬೇರೆ ತಗೊಂಡೆ. ಇಲ್ಲಿ ಏನೋ ಸ್ವಲ್ಪ ಏಟಾಗ್ಬಿಟ್ಟಿದೆ, ಅದಕ್ಕೆ ಪಾಪ. ಸೊ ಲೆಟ್ಸ್ ಗೋ ಚೆಕ್ ಮಾಡೋಣ ಏನಾಗ್ತಾ ಇದೆ ಕಿಚನಲ್ಲಿ ಅಂತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಸಂಡೇ, ರಜಾ ಇದೆ. ವಾರ್ಡ್ರೋಫು, ನನ್ನ ಬಟ್ಟೆ ಎಲ್ಲ ಗಬ್ಬೆತ್ತೋಗ್ಬಿಟ್ಟಿದೆ. ಅರೇಂಜ್ ಮಾಡಿರಲಿಲ್ಲ ಇಷ್ಟು ದಿನ, ಟ್ರಾವೆಲಿಂಗು ಅದು ಇದು ಬ್ಲಾಗಿಂಗು ಅಂತ ರೂಮ್ ಕಡೆ ಗಮನ ಕೊಡೋಕ್ಕಾಗಲಿಲ್ಲ. ಇವಾಗ ಬಟ್ಟೆ ಎತ್ತಿಕೋಣ ಬನ್ನಿ. ಸೊ ಬಟ್ಟೆ ಎಲ್ಲ ಗಲೀಜಾಗ್ಬಿಟ್ಟಿದೆ. ಇದು ನನ್ನ ಸಣ್ಣ ರೂಮು, ಜಾಸ್ತಿ ದೊಡ್ಡದಿಲ್ಲ, ಸಣ್ಣದು ಪುಟ್ಟದ ರೂಮು. ಎಲ್ಲ ತೆಗೆದಾಕಿದ್ದೀರಿ, ಎಲ್ಲ ಜೋಡಿಸ್ಬೇಕು. ಬಟ್ಟೆ ಜೋಡಿಸೋದು ಇಷ್ಟೊಂದು ಕಷ್ಟ ಅಂತ ಗೊತ್ತಿದ್ರೆ ಬಟ್ಟೆನೇ ತೊಗೊತಾ ಇರಲಿಲ್ಲ. ಪ್ಯಾಷನ್ನು ಏನೂ ಮಾಡೋಕ್ಕಾಗಲ್ಲ. ಬಟ್ಟೆ ಅಂದರೆ ಹುಚ್ಚು, ಶೂ ಅಂದರೆ ಹುಚ್ಚು, ವಾಚ್ ಅಂದರೆ ಹುಚ್ಚು, ಗಾಗಲ್ಸ್ ಅಂದರೆ ಹುಚ್ಚು, ಏನು ಮಾಡೋಕ್ಕಾಗುತ್ತೆ, ತೊಗೊತಾ ಇರಬೇಕು.
ಬಟ್ಟೆ ಜೋಡಿಸೋಣ ಬನ್ನಿ. ಓಹೋ ಹೋ ಹೋ ಹೋ, ಇಷ್ಟೊಂದು ಮೆಸ್ಸು. ಆ್ಯಂಗರ್ ಇರಲಿಲ್ಲ, ನಮ್ಮಮ್ಮ ಎಲ್ಲ ಎತ್ಕೊಂಬಿಟ್ಟಿದ್ರು. ಹೋಗಲಿ ಅಂತ ಆ್ಯಂಗರ್ ತೊಗೊಂಬಂದಿದ್ದೀನಿ. ಇಲ್ಲೂ ಮೆಸ್ ಆಗಿದೆ, ಮನೆ ಎಲ್ಲ ಮೆಸ್ ಮೆಸ್ ಮೆಸ್. ಒಂದೊಳ್ಳೆ ಮೂವಿ ಹೋಗ್ತಾಯಿದೆ. ಹಾಂ, ಬಟ್ಟೆ ಈಗ ಎತ್ತಿಕ್ಬಿಡೋಣ. ಪ್ಯಾಂಟ್ ಎಲ್ಲ ಒಂದು ರೋ ಅಲ್ಲಿ ಇಟ್ಟಿದ್ದೀನಿ. ಒಂದು 15-20 ಪ್ಯಾಂಟ್ ಇರ್ಬೋದೇನೋ, ಎಲ್ಲ ಒಂದು ರೋ ಅಲ್ಲಿ ಇಟ್ಟಿದ್ದೀನಿ. ಇನ್ನು ನನ್ನ ಬಟ್ಟೆ ಎಲ್ಲ ಜೋಡಿಸ್ಕೊಂಡು, ಇದು ಖಾಲಿ ಇರಬೇಕು. ಇದರಲ್ಲಿ ಏನಾದರೂ ನಾನು ಖಾಲಿ ಇದೆ, ಇದರಲ್ಲಿ ಏನಾದರೂ ಜೋಡಿಸ್ಕೊಬೇಕು. ಈ ರೋ ಅಲ್ಲಿ ತುಂಬ ಐಟಮ್ಸ್ ಇದೆ, ಭಯಂಕರವಾಗಿರೋ ಐಟಮ್ಸ್ ಇದೆ. ಅದು ಆಮೇಲೆ ತೋರಿಸ್ತೀನಿ ನಿಮಗೆ ಕ್ಲೀನ್ ಮಾಡಾದ್ಮೇಲೆ. ಈ ಥರ ಲೊಕೇಶನ್ ಮಲ್ಕೊಂಡಿರ್ಬೇಕಾದ್ರೆ ನಿಮಗೆ ಆ ವಿಂಡೋ ಪಕ್ಕ, ವಿಂಡೋ 4 ಓಪನ್ ಮಾಡಿದ್ರೆ ತಣ್ಣ ಗಾಳಿ ಬರುತ್ತೆ. ಮಳೆ ಟೈಮಲ್ಲಿ, ಚಳಿಗಾಲದಲ್ಲಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನೋಡಿ, ಈ ಥರ ವಿಂಡೋ ಪಕ್ಕ ಇಲ್ಲಿ ತಲೆ ಹಾಕ್ಕೊಂಡು ಮಲ್ಕೊಂಬಿಟ್ರೆ ಹಾಗೆ ನಿದ್ದೆ ಬರ್ತಾ ಇರಬೇಕು. ಆಚೆ ನನ್ನ ಗಾಡಿ ನಿಂತಿದೆ, ನೋಡ್ಬೋದು ನೀವು. ಆಚೆ ವ್ಯೂಸ್ ಸಖತ್ತಾಗಿದೆ.